ನೀನಾದೇನ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ವೇದ ಮಾತಾಡ್ತಾ ಇರ್ತಾಳೆ ಆಟೋ ರಿಕ್ಷಾ ಓನರ್ ಜೊತೆ. ಇನ್ನು ಅರ್ಧ ಗಂಟೆಯಲ್ಲಿ ಹಣ ರೆಡಿ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ. ಆಟೋ ಓನರ್ ಏನು ಹೇಳ್ತಾರೆ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ. ವಿಕ್ರಮ್ ವೇದಾಗೆ ಹೇಳ್ತಾರೆ, ಈ ದುಡ್ಡನ್ನು ವಾಪಸ್ ಕೊಡ್ತೀಯ ತಾನೆ, ಇದು ಸಾಲದ ರೂಪದಲ್ಲಿ ತಾನೆ ಅಂತ ವಿಕ್ರಮ್ ಹೇಳ್ತಾಳೆ. ಹ್ಞೂ ಗುಂಡ, ನಾ ವಾಪಸ್ ಕೊಡೋದೆ ಅಂತ ಹೇಳ್ತಾಳೆ ವೇದ. ಮಗ, ನೀ ಯೋಚನೆ ಮಾಡಬೇಡ, ನೀನೇ ಸಾಲಗಾರೇನಲ್ಲ, ಈ ದುಡ್ಡು ತೀರ್ಬಿಟ್ರೆ ನೀ ರಾಜನಂಗೆ ಬದುಕಬೇಕು ಅಂತ ವಿಕ್ರಮ್ ಫ್ರೆಂಡ್ಸ್ ಹೇಳ್ತಾರೆ. ಅದ ನಂತರ ವಿಕ್ರಮ್ ಥ್ಯಾಂಕ್ಸನ್ನು ಆಮೇಲೆ ಗಾಡಿ ಓಕೆ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ವಿಕ್ರಮ್. ವೆಂಕಿ ಹೊಟ್ಟೆ ನೋವು ಅಂತ ಸೋಫಾದಲ್ಲಿ ಮನಗಿರ್ತಾರೆ. ಹೊಟ್ಟೆ ನೋವು ಏನೂ ಆಗ್ತಾ ಇಲ್ಲ ಅಂತ ಶೈಲು ಹೇಳ್ತಾಳೆ. ಅಮ್ಮ ಅಮ್ಮ ಅಂತ ವೆಂಕಿ ಕೂಗ್ತಾ ಇರ್ತಾನೆ. ಅಷ್ಟರಲ್ಲಿ ಜಯ ಬಂದು, ಯಾಕೋ ಏನಾಯಿತು, ಯಾಕೆ ಈ ಥರ ಒದ್ದಾಡ್ತಾ ಇದೆಯಾ ಅಂತ ಜಯ ಕೇಳ್ತಾರೆ. ಅಮ್ಮ, ನಿಮ್ಮ ಮಗ ವೆಂಕಿ ಬೆಂಕಿ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ನನ್ನ ಹೊಟ್ಟೆಯಲ್ಲೇ ಬೆಂಕಿ ಕುದೀತಾ ಇದೆ ಅಮ್ಮ, ತಡ್ಕೊಳಕ್ಕಾಗ್ತಾ ಇಲ್ಲ, ಹೊಟ್ಟೆ ನೋವು ಅಂತ ಹೇಳ್ತಾರೆ. ಏನಾಯಿತು ಇದ್ದಕ್ಕಿದ್ದಂಗೆ ಅಂತ ಜಯ ಕೇಳ್ತಾರೆ. ಏನಮ್ಮ ನೀನು, ಟೆಲಿಗ್ರಾಮ್ ಆಗಿ ಬರುತ್ತಾ ಹೊಟ್ಟೆ ನೋವು, ಏನಂತ ಕೇಳ್ತೆ ಅಂತ ಜಯ ಹೇಳ್ತಾರೆ. ಏನಾದರೂ ಹಾಳು ಮುಳು ತಿಂದೆ ಅಂತ ಜಯ ಹೇಳ್ತಾರೆ. ಅತ್ತೆ ನಾನೇ ಹೇಳ್ತೆ ಅಂತ ಶೈಲು ಹೇಳ್ತಾರೆ. ಬೆಳಿಗ್ಗೆ ನಾನು ಬಾಯಿ ತುಂಬ ಗೋಡಂಬಿ ತಿಂತ ಇರೋದು ನೆನಪಾಗುತ್ತೆ. ಈಗ ಏನು ಆಗಿದೆ ಅಂತ ಗೊತ್ತಾಗಿದ್ರೆ ತಾನೇ ಔಷಧಿ ಕೊಡೋದು ಅಂತ ವಸು ಕೇಳ್ತಾಳೆ. ಬೆಳಿಗ್ಗೆ ಹಾಲು ಪಲ್ಯ ದೋಸೆ ಮಾಡಿದ್ರಲ್ಲ, ಅದು ತಿನ್ನಲ್ಲ, ಅದಕ್ಕೆ ಈ ಥರ ಆಗಿದೆ ಅಂತ ವೆಂಕಿ ಹೇಳ್ತಾರೆ. ನಾವು ಅದೇ ತಿಂದಿದ್ದು ತಾನೆ ಅಂತ ವಸು ಹೇಳ್ತಾರೆ. ಅದು ಪಲ್ಯದಲ್ಲಿ ಖಾರ ಕಡಿಮೆ ಇತ್ತು, ಶೈಲು ಮೆಣಸಿನ್ಕಾಯಿ ತಂದು ಕೊಟ್ಟರು, ಅದನ್ನು ತಿಂದೆ, ಅದಕ್ಕೆ ಖಾರ ಹೊಟ್ಟೆ ನೋವು ಆಗುತ್ತೆ ಅಂತ ವೆಂಕಿ ಹೇಳ್ತಾರೆ. ಮಜ್ಜಿಗೆ ತಗೋಬಾ ಅಂತ ಜಯ ಹೇಳ್ತಾರೆ. ಕದ್ದು ಮುಚ್ಚಿ ಏನಾದರೂ ತಿಂದಿದ್ರೆ ಸರಿ ಹೋಗುತ್ತೆ ಅಂತ ಜಯ ಹೇಳ್ತಾರೆ. ವೆಂಕಿ ಮಜ್ಜಿಗೆ ಕುಡಿದು ಶೈಲು ಹತ್ರ ಕೊಡ್ತಾರೆ. ಈಗೇನಿದೆ ಹೇಗಿದೆ ಅಂತ ಜಯ ಕೇಳ್ತಾರೆ. ಈಗ ಸುಧಾರಿಸ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಈಗ ಓಡಾಡು, ಸರಿ ಹೋಗುತ್ತೆ ಅಂತ ಜಯ ವಸುನ ಕರೆದುಕೊಂಡು ಹೋಗ್ತಾರೆ. ಅದು ಕಟ್ಟಾದರೆ ಪ್ರೀತಮ್ ಮಾವನ ಸತ್ಯಮೂರ್ತಿ ಹತ್ರ ಬಂದು ಮಾವ ಅಂತ ಬರ್ತಾರೆ. ಏನು ವಿಷಯ ಅಂತ ಕೇಳ್ತಾರೆ. ಏನಿಲ್ಲ ಬಿಡು ಮಾವ ಅಂತ ಪ್ರೀತಮ್ ಹೋಗ್ತಾ ಇರ್ತಾರೆ. ಏನೋ ಮಾತಾಡಬೇಕು ಅಂತ ಬಂದೆ, ಈಗ ಹಾಗೆ ಹೋಗ್ತಾ ಇದೆಯಲ್ಲ ಸತ್ಯಮೂರ್ತಿ ಹೇಳ್ತಾರೆ. ಮಾವ, ಅದು ನಿಮಗೆ ಬೇಜಾರಾಗ್ಬೋದು ಅಂತ, ವೇದ ಸ್ವಾಭಿಮಾನದ ವಿಷಯ, ದುಡ್ಡಿನ ಅವಶ್ಯಕತೆ ಇದೆ, ಈಗ ಆದರೆ ಸಾಲವಾಗಿ ಕೊಡಿ ಅಂತ ವೇದ ಕೇಳ್ತಾ ಇದ್ದಾಳೆ. ಅಷ್ಟರಲ್ಲೇ ರೀ ಅಂದ್ಕೊಂಡು ಅವ್ರು ಬರ್ತಾರೆ. ಅಂಬುಜಾ ಹೇಳಬೇಕಾದ್ರೆ, ಏನು ಅಂಬುಜಾ, ನನಗೆ ಬೀರೂರಲ್ಲಿ 1 ಲಕ್ಷ ಇದೆ, ನನಗೆ ಖರ್ಚಿಗೆ ಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ. ಮತ್ತು ವೇದಗೆ ಸತ್ಯವತಿ ಕೇಳ್ತಾರೆ ವೇದಗೆ ಅಂತ. ವೇದ ನನ್ನ ಹತ್ರ ಕೇಳಿಲ್ಲ, ಅದಕ್ಕೆ ನಾನು ಕೊಡಲ್ಲ. ನಾನು ಅಷ್ಟೇ ಅಲ್ಲ, ನಾನು ಸಂಪಾದಿಸಿರೋ ಹಣ ಆಗಲಿ, ನಿಮ್ಮ ಮೈ ಮೇಲಿರೋ ಒಡವೆ ಆಗಿರಲಿ, ಅವಳ ಹತ್ರಕ್ಕೆ ಹೋಗಬಾರ್ದು. ನಾನು ಬೇಡ ಅಂದಮೇಲೆ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು, 1 ರೂಪಾಯಿ ಕೊಡಲ್ಲ ಅಂತ ಹೇಳ್ತಾರೆ. ಅಂಬುಜಾ, ವೇದ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅಂಬುಜಾ ಹೇಳ್ತಾರೆ. ಅಷ್ಟರಲ್ಲೇ ಅಂಬುಜಾಗೆ ಕಾಲ್ ಬರುತ್ತೆ. ವೇದ ಫೋನ್ನ ಸತ್ಯಮೂರ್ತಿ ಇಸ್ಕೊಂಡು ರಿಸೀವ್ ಮಾಡ್ತಾರೆ. ಹಲೋ ಅಮ್ಮ ಅಂತ ವೇದ ಹೇಳ್ತಾರೆ. ನಾನು ಅಮ್ಮ ಅಲ್ಲ, ಅವಳು ಗಂಡ ಅಂತ ಸತ್ಯಮೂರ್ತಿ ಹೇಳ್ತಾರೆ. ನಿನಗೆ ದುಡ್ಡು ಬೇಕಂದರೆ ವಿಕ್ರಮ್ನ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಅವನ ಜೊತೆ ಇದ್ದರೆ ನಿನಗೆ ನಯಾ ಪೈಸಾ ಸಿಗಲ್ಲ ಅಂತ ಸತ್ಯಮೂರ್ತಿ ಹೇಳ್ತಾರೆ. ನೋಡಪ್ಪ, ನಾನು ನಿಮ್ಮ ಮಗಳು, ನಿಮಗೆಷ್ಟು ಸ್ವಾಭಿಮಾನ ಇದೆಯೋ ಅಷ್ಟೇ ಸ್ವಾಭಿಮಾನ ನನಗೆ ಇದೆ. ನನ್ನ ಗುರಿ ಮತ್ತು ನನ್ನ ನಂಬಿಕೆ ಎರಡೂ ಕೂಡ ಈಡೇರುತ್ತೆ. ಮತ್ತು ದುಡ್ಡು ಕೇಳಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ. ನಾವೇನು ಸುಮ್ಮನೆ ಕೇಳಿಲ್ಲ, ಸಾಲದ ರೂಪದಲ್ಲಿ ಕೇಳಿದ್ದು. ಇದನ್ನೇ ನಾನು ಅಮ್ಮನ ಹತ್ರನೇ ಹೇಳಿರೋದು. ನೀವು ಹೇಗೆ ನಿಮ್ಮ ಯೋಚನೆ ಬದಲಾಯಿಸಲು, ನಾನು ನನ್ನ ಯೋಚನೆ ಬದಲಾಯಿಸಲ್ಲ. ನನಗೆ ವಿಕ್ರಮ್ನೇ ಎಲ್ಲ ಅಪ್ಪ. ಈ ವಿಷಯದಲ್ಲಿ ನಮ್ಮ ತಂದೆ ಎಲ್ಲ, ಯಾರೇ ಬಂದ್ರೂ ಮಾತನ್ನು ಕೇಳಲ್ಲ ಅಂತ ವೇದ ಕಟ್ ಮಾಡ್ತಾಳೆ. ಕಟ್ ಮಾಡಿದ ನಂತರ ವೇದ ಒಂದಲ್ಲ ಒಂದಿನ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಸತ್ಯಮೂರ್ತಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡು ನಾನು ಅಂತ ಸತ್ಯಮೂರ್ತಿ ಹೇಳ್ತಾರೆ.
ಸದ್ಯ ದುಡ್ಡಿನ ಅಹಂಕಾರ ತುಂಬ ಇದೆ. ಕರ್ಗೋ ದಿನ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅಂತ ಸತ್ಯಮೂರ್ತಿ ಹೇಳ್ತಾರೆ. ಸಾರಿ ಗುಂಡ, ಅಮ್ಮ ಕೊಡ್ತೀನಂತ ಹೇಳಿದರು, ಅಪ್ಪ ಬೇಡ ಅಂದರು ಅಂತ ಹೇಳ್ತಾರೆ ವೇದ ವಿಕ್ರಮ್ ಅವರಿಗೆ. ನೀವು ಮೊದಲೇ ಹೇಳಿದ್ದೀಯಲ್ಲ ಕಾನ್ಫಿಡೆಂಟಿಂದ, ಅದಕ್ಕೆ ಒಪ್ಕೊಂಡಿದ್ದೆ ಅಂತ ಹೇಳ್ತಾರೆ. ಈಗ ಆಟೋ ಓನರ್ ಬಂದರೆ ಏನಂತ ಹೇಳೋದು ಅಂತ ಓನರ್ ಕೇಳ್ತಾರೆ. ಕಡೆಗೂ ಬಂದು, ಸರ್ ಒಬ್ಬರು ಕೊಡ್ತೆ ಅಂದಿದ್ರು, ಈಗ ಕೊಡಲ್ಲ ಅಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಮ್ಮ ಅರ್ಧ ಗಂಟೆಯಲ್ಲಿ ಅರೇಂಜ್ ಆಗುತ್ತೆ ಅಂತ ಆಟೋ ಓನರ್ ಅವರು ಕೇಳ್ತಾರೆ. ಈಗ ನೀನು ಆಗಲ್ಲ ಅಂದರೆ ನಾ ಏನು ಮಾಡಲಿ ಅಂತ ಹೇಳ್ತಾರೆ. ಸರ್ ಈ ಆಟೋ ನಾವು ತೆಗೆದುಕೊಳ್ತೀವಿ, ದಯವಿಟ್ಟು ಒಂದು ವಾರ ಟೈಮ್ ಕೊಡಿ ಅಂತ ವೇದ ಹೇಳ್ತಾರೆ. ಇಲ್ಲಮ್ಮ ನಾಳೆ ಒಳಗೆ ಅರೇಂಜ್ ಆಗಬೇಕು ಅಂತ ಓನರು ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟರಲ್ಲಿ ಆ ಸೀನ್ ಕಟ್ ಆದ ನಂತರ ಅವರು ಮನೆಗೆ ಬರ್ತಾರೆ. ಅಮ್ಮ ತಿಂಗಳು ಸಂಬಕ್ಕೆ ನೋಡೋಕ್ಕೋಸ್ಕರ ನಮ್ಮದೇ ಓನ್ ಆಗಿದ್ದರೆ ಒಳ್ಳೇದಾಗೋದಲ್ಲ ಅಮ್ಮ ಅಂತ ವಿಕ್ರಮ್ ಹೇಳ್ತಾರೆ. ಹೌದು, ಇನ್ನೊಬ್ಬರ ಹತ್ರ ಕೆಲಸ ಕೇಳೋದಕ್ಕಿಂತ ಆಟೋ ಓಡಿಸೋದೇ ಒಳ್ಳೆಯದಂತ ಜಯ ಹೇಳ್ತಾರೆ. ಆದರೆ ಬಂಡವಾಳ ಬೇಕಲ್ಲಮ್ಮ, ಅದು 75,000. ಈಗ ಸ್ಕೂಲು ಕಾಲೇಜ್ಗೆ ಹೋಗಬೇಕಾದ್ರೆ ಬರ್ತಾನೆ ಇದ್ದರೂ ಫೀಸ್ ಕಟ್ಟಲ್ವ ನಾವು, ಕೆಲಸ ಮಾಡಬೇಕಾದ್ರೆ ಬಂಡವಾಳ ಹೂಡಬೇಕು ಅಂತ ಜಯ ಹೇಳ್ತಾರೆ. ವಿಕ್ರಮ್ ಇನ್ಸ್ಟಾಲ್ಮೆಂಟ್ ಅಂತ ಏನಿರಲ್ವ ವೆಂಕಿ ಕೇಳ್ತಾರೆ. ಇಲ್ಲ ಪೂರ್ತಿನೇ ಬೇಕು ಅಂತ ವಿಕ್ರಮ್ ಹೇಳ್ದ. ಸ್ವಲ್ಪ ದಿನ ತೆಗೆದುಕೊಂಡ್ರೆ ಹೇಗೆ ಅಂತ ವಿಷ್ಣು ಹೇಳ್ತಾರೆ.